ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚಿಕ್ಕಮಗಳೂರಿನಲ್ಲಿ ದೇಶದ್ರೋಹಿಗಳು ಅಟ್ಟಹಾಸ ಮೆರೆದಿದ್ದಾರೆ. ದೇಶ ವಿರೋಧಿ ಹಾಡಿಗೆ ಟಿಪ್ಪು ಕಟೌಟ್ ಅನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಲ್ಲಿ ದೇಶದ್ರೋಹಿಗಳು ಅಟ್ಟಹಾಸ ಮೆರೆದಿದ್ದಾರೆ. ದೇಶ ವಿರೋಧಿ ಹಾಡಿಗೆ ಟಿಪ್ಪು ಕಟೌಟ್ ಅನ್ನ ಬಳಸಿದ್ದಾರೆ. ಬುಧವಾರ ರಾಜ್ಯದಲ್ಲಿ ಈದ್ ಮಿಲಾದ್ ಹಬ್ಬ ಇದೆ. ಈದ್ ಮಿಲಾದ್ ಹಬ್ಬಕ್ಕೆ ಅಂತೇಳಿ ಟಿಪ್ಪು ಕಟೌಟ್ ಅನ್ನ ಹಾಕಿದ್ರು. ಕಟೌಟ್ ಹಾಕಿ ದೇಶ ವಿರೋಧಿ ಹಾಡನ್ನ ಬಳಸಿದ್ದಾರೆ. ಪಾಕಿಸ್ತಾನದ ಮುಜಾಹಿದ್ಗೆ ಸಂಬಂಧಿಸಿದ ಹಾಡನ್ನ ಬಳಸಿದ್ದಾರೆ. ಚಿಕ್ಕಮಗಳೂರು ಪವರ್ ಟಿಪ್ಪು ಬಾಯ್ಸ್ ಹೆಸರಿನ ಇನ್ಸ್ಟಾದಲ್ಲಿ ಈ ಒಂದು ಸಾಂಗ್ ಏನಿದೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವೈರಲ್ ವಿಡಿಯೋಗೆ ಹಿಂದೂ ಸಂಘಟನೆಗಳು ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಪಾಕಿಸ್ತಾನಿ ಜಿಹಾದ್ ತೊಡಗಿರುವಂತಹ ಪವಿತ್ರ ಯೋಧರು, ನಾವು ಜೀವದ ಹಂಗನ್ನ ತೊರೆದು ನಿಮ್ಮನ್ನ ತುಂಡರಿಸ್ತೀವಿ ಅನ್ನುವಂತ ಹಾಡನ್ನ ಆ ಒಂದು ಕಟೌಟಿಗೆ ಬಳಸ್ಕೊಂಡಿದ್ದಾರೆ. ಚಿಕ್ಕಮಗಳೂರು ನಗರ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಈಗೇನು 26ನೇ ತಾರೀಕು ಇನ್ನು ಕಾಫಿನಾಡಿನ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮುಜಾಹಿದೀನ್ ಹಾಡು ಬಳಸಿದ್ದಕ್ಕೆ ಸುಮೋಟೋ ಕೇಸ್ ಅನ್ನು ದಾಖಲು ಮಾಡಲಾಗಿದೆ. ನಗರ ಠಾಣಾ ಪಿಎಸ್ಐ ಧನರಾಜ್ರಿಂದ ದೂರನ್ನ ನೀಡಲಾಗಿದೆ. ಕೋಮು ಸೌಹಾರ್ದ ಕದಡುವಂತಹ ರೀತಿಯ ಹಾಡನ್ನ ಬಳಸಿದ್ದಾರೆ. ಧಾರ್ಮಿಕ ನಂಬಿಕೆಗೆ ಅಪಮಾನ ಮಾಡುವ ರೀತಿಯಾದಂತಹ ಹಾಡನ್ನ ಹಾಕಿದ್ದಾರೆ. ಉದ್ದೇಶ ಪೂರ್ವಕವಾಗಿ ದ್ವೇಷ ಹರಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕಾಫಿನಾಡಿನ ಕಿಡಿಗೇಡಿಗಳು ಎಸಗಿರುವಂತಹ ಈ ಕೃತ್ಯ ಏನಿದೆ, ಈ ವಿಚಾರಕ್ಕೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮುಜಾಹಿದೀನ್ ಹಾಡನ್ನ ಬಳಸ್ಕೊಂಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ಒಂದು ಕಡೆ ಆ ಇನ್ಸ್ಟಾ ಪೇಜ್ ನಲ್ಲಿ ವೈರಲ್ ಆಗ್ತಾ ಇರುವಂತ ವಿಡಿಯೋ ಇದೇನು ಆಗಸ್ಟ್ 26ನೇ ತಾರೀಕು ಕೊಡ್ತಾರೆ. ನಮ್ಮ ಪ್ರತಿನಿಧಿ ಭರತ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, 26ನೇ ತಾರೀಕು ಈದ್ ಮಿಲಾದ್ ಹಬ್ಬ ಇದೆ, ಕಟೌಟ್ ಹಾಕಿದ್ದಾರೆ, ಎಲ್ಲ ಓಕೆ. ಬಟ್ ಈ ತರದ ದೇಶ ವಿರೋಧಿ ಸಾಂಗ್ ಬಳಸಿದ್ ಯಾಕೆ ಅಂತೇಳಿ ಈಗ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ಡೀಟೇಲ್ಸ್ ಏನಿದೆ? ಪ್ರಭು, ಏನು ಚಿಕ್ಕಮಗಳೂರಿನ ಒಂದು ಟಿಪ್ಪು ನಗರ ಏನಿದೆ, ಈ ಟಿಪ್ಪು ನಗರದಲ್ಲಿ ಕೆಲ ಯುವಕರು ಒಂದು ರೀಲ್ಸ್ ಅನ್ನ ಮಾಡಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಟ್ಟಂತಹ ವಿಡಿಯೋದಲ್ಲಿ ಬೃಹತ್ ಗಾತ್ರದ ಒಂದು ಟಿಪ್ಪುವಿನ ಒಂದು ಬೃಹತ್ ಗಾತ್ರದ ಒಂದು ಏನ್ ಕಟೌಟ್ ನಿಲ್ಲಿಸಲಾಗಿತ್ತು. ಸೊ ಆ ಕಟೌಟ್ ಸಂದರ್ಭ ಒಂದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತ ಒಂದು ಹಾಡನ್ನು ಕೂಡ ಪ್ಲೇ ಮಾಡಿ ಈ ಒಂದು ರೀಲ್ಸ್ ಅನ್ನ ಅರಿಬಿಟ್ಟಿರ್ತಾರೆ. ಇದಾದ ನಂತರದಲ್ಲಿ ಈ ಒಂದು ರೀಲ್ಸ್ ವೈರಲ್ ಆಗ್ತಿದ್ದಂತೆ ಮಾಧ್ಯಮಗಳ ಗಮನಕ್ಕೂ ಕೂಡ ಬರುತ್ತೆ. ಅದೇ ರೀತಿಯಲ್ಲಿ ಈ ಒಂದು ಘಟನೆಯಿಂದ ಒಂದು ಹಿಂದೂಪರ ಸಂಘಟನೆಗಳು ಕೂಡ
ಆ ಒಂದು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ, ಅದರಲ್ಲೂ ಪ್ರಮುಖವಾಗಿ ಶಾಂತಿ ಕದಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ. ಮತ್ತೊಂದು ಕಡೆಯಲ್ಲಿ ದೇಶದ್ರೋಹಿಗಳ ಒಂದು ಹಾಡನ್ನ ಹಾಕಿ ಇಲ್ಲಿ ವಿಜೃಂಭಿಸ್ತಿರೋದು ನಿಜಕ್ಕೂ ಖಂಡನೀಯ ಅಂತಕ್ಕಂಥ ನಿಟ್ಟಿನಲ್ಲಿ ಹಿಂದೂಪರ ಸಂಘಟನೆಗಳು ಕೂಡ ತೀವ್ರವಾದ ಒಂದು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ರೀಲ್ಸ್ ಏನು ವೈರಲ್ ಆಗ್ತಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ಇದೀಗ ದಾಖಲಾಗಿರತಕ್ಕಂಥದ್ದು. ಏನು ನಗರ ಠಾಣಾ ಒಂದು ಸಬ್ ಇನ್ಸ್ಪೆಕ್ಟರ್ ಆದಂತಹ ಧನರಾಜ್ ಅವರು ಇದೀಗ ಒಂದು ದೂರನ್ನ ಕೊಟ್ಟಿರುವಂತದ್ದು. ಈ ಒಂದು ದೂರಿನ ಅನ್ವಯ ಸುಮೋಟ ಪ್ರಕರಣವನ್ನ ದಾಖಲಿಸಿಕೊಂಡು ಈ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ಧಾರ್ಮಿಕ ನಂಬಿಕೆಗೆ ಅಪಮಾನವನ್ನು ಮಾಡುವಂತ ಒಂದು ರೀತಿ ಆ ಹಾಡನ್ನ ಹಾಕಿದ್ದಾರೆ. ಜೊತೆಗೆ ಉದ್ದೇಶಪೂರ್ವಕವಾಗಿ ದೇಶದ್ರೋಹಿ ಕೃತ್ಯವನ್ನ ಎಸಗಲು ಒಂದು ಸಂಚನ ರೂಪಿಸತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರಕರಣದ ತನಿಖೆಯನ್ನ ಇದೀಗ ಪೊಲೀಸರು ನಡೆಸ್ತಾ ಇರತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ರೀಲ್ಸ್ ಎಲ್ಲಿಂದ ಒಂದು ಅಪ್ಲೋಡ್ ಆಯಿತು ಮತ್ತು ಯಾವ ಖಾತೆಯಿಂದ ಅಪ್ಲೋಡ್ ಆಯಿತು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಮಾಹಿತಿ ಕಲೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಅದಾದ ನಂತರದಲ್ಲಿ ಈ ಪ್ರಕರಣದ ಸೂಕ್ತ ಆರೋಪಿಗಳಿರ್ತಾರೆ, ಅವರ ಮೇಲೆ ಒಂದು ಕ್ರಮವನ್ನು ಕೂಡ ಕೈಗೊಳ್ಳುವಂತ ಒಂದು ಸಾಧ್ಯತೆ ಇದೆ. ಪ್ರಭು. ಓಕೆ, ಥ್ಯಾಂಕ್ ಯು ಭರತ್.